ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತಿನ ಡೇ ವ್ಲಾಗ್ ವೆಲ್ಕಮ್ ಮಾಡ್ತಿದ್ದೀನಿ. ಇವತ್ತಿನ ಡೇ ಬಂದು 27ನೇ ತಾರೀಕು 27 ಬೆಳಿಗ್ಗೆಯಿಂದನೇ ವ್ಲಾಗ್ ಶುರು ಮಾಡಿದ್ದೀನಿ. ನಮ್ಮ ಮನೆ ಮುಂದೆ ಇರುವಂಥ ಅರಳಿ ಮರದ ಎಲೆ ಎಲ್ಲ ಫುಲ್ ಕಂಪ್ಲೀಟ್ ಉದ್ರೋಗ್ಬಿಟ್ಟಿದೆ. ಹೆಂಗಾಗಿದೆ ನೋಡಿ, ಇನ್ನೂ ಇವಾಗ ಚಿಗುರುತ್ತಾ ಇದೆ. ಫುಲ್ ಖಾಲಿ ಹೊಡಿತಾ ಇದೆ. ಇದು ಈ ಮರದ ಎಲೆ ಎಲ್ಲ ಉದೋದ್ರೆ ನಮ್ಮ ರೋಡ್ ತುಂಬ ದೊಡ್ಡದಾಗಿ ಕಾಣಿಸ್ಬಿಡುತ್ತೆ. ಇಲ್ಲ ಅಂತಂದರೆ ಏನೋ ಒಂಥರ ಚಿಕ್ಕದಾಗಿ ಫೀಲ್ ಆಗುತ್ತೆ. ಓಕೆ. ಹಾಗೆ ಇಲ್ಲೊಂದು ಗಿಡ ಇದೆ. ಇದು ಆಲ್ಮೋಸ್ಟ್ ನಾನು ರೋಡ್ ಸೈಡ್ ಜಾಸ್ತಿ ನೋಡ್ತೀನಿ. ಬರೀ ಹೂ ಕಾಣಿಸ್ತಾ ಇದೆ ನೋಡಿ, ಪರ್ಪಲ್ದು ಹೂ. ಈ ಹೂವಿರೋಂಥ ಈ ಒಂದು ಮರ ಏನಿದೆ, ಬೇಸಿಗೆಗಾಲದಲ್ಲಿ ಕಂಪ್ಲೀಟ್ ಎಲೆ ಎಲ್ಲ ಉದ್ರೋಗ್ಬಿಟ್ಟು ಹೂವಾಗುತ್ತೆ. ಇನ್ನು ಮಳೆಗಾಲ ಬಂತಂದರೆ ಕಂಪ್ಲೀಟ್ ಆ ಮರದಲ್ಲಿ ಬರೀ ಎಲೆನೇ ಇರುತ್ತೆ, ಒಂದು ಹೂವು ಇರೋದಿಲ್ಲ. ಇದು ಎಲ್ಲೋ ಹೊರ ದೇಶದಲ್ಲಿ ಇದ್ರದ್ದೇ ಒಂದು ಹಬ್ಬ ಆಚರಣೆ ಮಾಡ್ತಾರಂತೆ, ನನ್ನ ಮಗಳು ಹೇಳ್ತಾ ಇದ್ಲು. ಹಾಗಾಗಿ ನನಗಂತೂ ಗೊತ್ತಿಲ್ಲ. ಓಕೆ, ಇವತ್ತು ಫ್ರೈಡೇ, ಶುಕ್ರವಾರ. ಬೆಳಗ್ಗೆನೇ ನಮ್ಮ ಮನೆ ಮುಂದೆ ರಂಗೋಲಿ ಬಿಟ್ಟಿದ್ದಾರೆ. ಇದು ನನ್ನ ಮಗಳು ಬಿಟ್ಟಿರೋದು, ನಾನಲ್ಲ. ನನ್ನ ಮಗಳ ಕೈಲ ಇವಾಗ ರಂಗೋಲಿ ಎಲ್ಲ ಹಾಕ್ಸೋದು ನಾನು. ಅಭ್ಯಾಸ ಆಗಲಿ ಮಗಳು ಈಗಲಿಂದಲೇ ಅಂತ ಈ ಥರ ರಂಗೋಲೆಲ್ಲ ಬಿಟ್ಟಿದ್ದಾಗಿದೆ ನೋಡಿ. ತುಳಸಿ ಗಿಡನೂ ಯಾಕೋ ಎಲ್ಲ ಉದ್ರಕ್ಕೆ ಶುರುವಾಗಿದೆ, ಏನೋ ಗೊತ್ತಿಲ್ಲ. ಎಷ್ಟು ಚೆನ್ನಾಗಿ ಬಂದಿರುತ್ತೆ, ಆಮೇಲೆ ನೋಡಿದ್ರೆ ಎಲ್ಲ ಉದ್ರೋಗುತ್ತೆ ಫುಲ್. ಓಕೆ, ಬೆಳಿಗ್ಗೆನೇ ಎಲ್ಲ ಕೆಲಸಗಳು ಆಗಿದೆ. ಮನೆಯದು ಗುಡಿಸಿ ಒರೆಸಿ ಕ್ಲೀನಿಂಗ್ ಎಲ್ಲ ಮುಗ್ದಿದೆ. ನನ್ನ ಮಗಳು ಇನ್ನೇನಿದ್ರು ಪೂಜೆಗೆ ರೆಡಿ ಮಾಡ್ಕೋಬೇಕು. ಇದು ಕೊಬ್ಬರಿ ಎಣ್ಣೆ ಮಾಡ್ಸೋಕ್ಕೆ ಅಂತ ಪೀಸ್ ಮಾಡಿಟ್ಟಿದ್ದು, ಏನೂ ಆಗಿಲ್ಲ. ಗ್ಯಾಸ್ ಆನ್ ಮಾಡಿಟ್ಟಿದ್ದೀನಿ, ಬಟ್ ಏನೂ ಮಾಡಿಲ್ಲ. ಬರೀ ನೀರು ಕಾಯಕ್ಕಿಟ್ಟಿದ್ದೀನಿ. ಬೇಳೆ ಹಾಕ್ಬೇಕು ಇವಾಗ. ಈಗಂತೂ ಮಕ್ಕಳು ಸ್ವಲ್ಪ ದೊಡ್ಡವರಾಗಿರೋದ್ರಿಂದ ಸಣ್ಣ ಪುಟ್ಟ ಕೆಲಸಗಳು ಹೆಲ್ಪು ನನಗೆ ಮಾಡಿ ಕೊಡ್ತಾ ಇರ್ತಾರೆ. ಹಾಗಾಗಿ ನನಗೆ ಏನೂ ಜಾಸ್ತಿ ಟೆನ್ಷನ್ ಇಲ್ಲ. ಪೂಜೆ ಮಾಡಬೇಕು ಅಥವಾ ಮನೆ ಮುಂದೆ ರಂಗೋಲಿ ಹಾಕೋದ, ಪಾಟಿಗೆ ನೀರು ಹಾಕೋದ, ಇವೆಲ್ಲ ಆಲ್ಮೋಸ್ಟ್ ನನ್ನ ಮಕ್ಕಳೇ ನೋಡ್ಕೊಂಡ್ಬಿಡ್ತಾರೆ. ಇವಾಗಂತೂ ನನ್ನ ಮಗಳೇ ಸ್ವಲ್ಪ ಡಿಸೈನ್ ಆಗಿ ರಂಗೋಲಿಗಳನ್ನ ಬಿಡೋದ್ರಿಂದ ನನ್ನ ಮಗಳ ಕೈಲೇ ಬಿಡಿಸ್ತಾ ಇರ್ತೀನಿ. ಅವಳಿಗೆ ಶುದ್ಧಿಯಲ್ಲಿ ಬಿಡೋಕ್ಕೆ ಬರೋದಿಲ್ಲ, ರಂಗೋಲಿ ಬಿಡಿಲ್ಲಾಂದರೆ ಬಿಡ್ತಾರೆ. ಹಾಗಾಗಿ ಅವರೇ ರಂಗೋಲಿ ಬಿಟ್ಟಿದ್ರು, ಚೆನ್ನಾಗಿ ಬಿಟ್ಟಿದ್ರು, ನನಗೂ ಇಷ್ಟ ಆಯಿತು. ಆನಂತರ ಇವತ್ತು ತಿಂಡಿ ಬಂದು ಬಿಸಿಬೇಳೆ ಬಾತ್ ಮಾಡ್ತಾಯಿದ್ದೀನಿ. ಬಟ್ ಬಿಸಿಬೇಳೆ ಬಾತ್ ಇವತ್ತು ಒಂದು ಸ್ವಲ್ಪ ಸಪ್ರೇಟಾಗಿ ಬೇರೆ ಥರನೇ ಮಾಡ್ತಾಯಿದ್ದೀನಿ ಅಂತ ಅನ್ಬೋದು, ಸ್ಪೆಷಲಾಗಿ ಮಾಡ್ತಾಯಿದ್ದೀನಿ. ಯಾಕಂದರೆ ನಾನು ಯಾವಾಗಲೂ ಅಷ್ಟೇ ಬೇಳೆ, ಅಕ್ಕಿ, ತರಕಾರಿ ಎಲ್ಲ ಒಟ್ಟಿಗೆ ಹಾಕಿ ವಿಷಲ್ ಹಾಕ್ಸ್ಕೊಂಡು ಒಗ್ಗರಣೆ ಹಾಕೋದು. ಬಟ್ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ಒಂದು ಕಡೆ ರೈಸ್ಗೆ ಇಟ್ಟಿದ್ದೆ, ಇನ್ನೊಂದು ಕಡೆ ಬೇಳೆ ಮತ್ತು ತರಕಾರಿ ಎಲ್ಲ ಬೇಯೋದಕ್ಕೆ ಇಟ್ಟಿದ್ದೆ. ಆನಂತರ ಮಕ್ಕಳು ಸ್ನ್ಯಾಕ್ಸ್ಗೆ ಅಂತ ಹೇಳಿ ಕಲ್ಲಂಗಡಿ ಹಣ್ಣು, ಈಗಂತೂ ಸಮ್ಮರ್ ಬಂತು ಅಂದರೆ ಕಲ್ಲಂಗಡಿ ಹಣ್ಣು ಜಾಸ್ತಿ ಇಷ್ಟಪಟ್ಟು ತಿನ್ನುವಂಥದ್ದು. ಸ್ವಲ್ಪ ದೊಡ್ಡ ಸೈಜ್ ತಂದುಬಿಟ್ಟಿದ್ರು, ಒಂದು 3 ದಿನ ನಾವು ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ನೋ ಥರ ಆಯಿತು. ಹಾಗಾಗಿ ಮಕ್ಕಳ ಸ್ನ್ಯಾಕ್ಸ್ಗೂ ಕೂಡ ನಾನು ಕಲ್ಲಂಗಡಿ ಹಣ್ಣೆ ಹಾಕಿದೆ. ರೈಸ್ ಆಲ್ರೆಡಿ ಮಾಡ್ಕೊಂಡಿದ್ದಾಗಿತ್ತು. ಇನ್ನೊಂದು ಕಡೆ ತರಕಾರಿ ಮತ್ತು ಬೇಳೆ, ಟೊಮೆಟೊ ಎಲ್ಲ ಹಾಕಿ ಬೇಯೋದಕ್ಕೆ ಇಟ್ಟಿದ್ದೆ. ಈಗ ಇಲ್ಲಿ ಇನ್ನೊಂದು ಕಡೆ ಬಂದು ನಾನು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಯಾಕಪ್ಪ ಈ ಥರ 3 ಥರ ನಾನು ಮಾಡ್ಕೊಳ್ತಾ ಇದ್ದೀನಿ ಬಿಸಿಬೇಳೆ ಬಾತ್ಗೆ ಅಂದರೆ, ಈ ಸರಿ ನಾವು ಊರಿಂದ ಏನು ಅಕ್ಕಿ ತೊಗೊಂಬಂದಿದ್ದೀವಿ ಅಂದರೆ ಸಣ್ಣ ಅಕ್ಕಿ ಅಂತ ಕರಿತೀವಿ. ಅಂದರೆ ಯಾವಾಗಲೂ ರಾಜಮುಡಿನೇ ನಮ್ಮಲ್ಲಿ ಬೆಳೆಯೋದು. ಬಟ್ ಬ್ರೇಕ್ಫಾಸ್ಟ್ಗೆಲ್ಲನೂ ಕೂಡ ಮಕ್ಕಳಿಗೆ ಸ್ಕೂಲಿಗೆ ಕಳ್ಸೋದಕ್ಕೆ ನಾನೆಲ್ಲನೂ ಕೂಡ ಅಂಗಡಿಯಿಂದ ಅಕ್ಕಿ ತರ್ತಾಯಿದ್ದೆ, ಬುಲೆಟ್ ರೈಸ್ ತರ್ತಾಯಿದ್ದೆ. ಬಟ್ ನಮ್ಮ ಮನೆಯವರು ಈ ಸರಿ ನಮ್ಮ ತೋಟದಲ್ಲೇ ಬುಲೆಟ್ ರೈಸ್ ಟೈಪೇ ಒಂದು ಅಕ್ಕಿನ ಬೆಳೆದಿದ್ದಾರೆ. ಅದು ಅಕ್ಕಿ ಹೆಸರು ನನಗೆ ಗೊತ್ತಿಲ್ಲ. ಅದೇನಂದರೆ ಈ ಅಕ್ಕಿ ಬೇಳೆಲ್ಲ ಒಟ್ಟಿಗೆ ಹಾಕಿ ಬೇಯಿಸ್ಬಿಟ್ರೆ ಮುದ್ದೆ ಆಗಿಬಿಡುತ್ತೆ. ಹಾಗೆ ಬರೀ ರೈಸ್ ಮಾಡಿದ್ರೆ ಅಥವಾ ಪಲಾವು, ಟೊಮೆಟೊ ಬಾತ್ ಎಲ್ಲ ಮಾಡಿದ್ರೆ ತುಂಬ ಚೆನ್ನಾಗಿ ಮಾಡುತ್ತೆ. ಆ ಬೇಳೆ ಜೊತೆ ಬೇಯಿಸಿದ್ರೆ ಮಾತ್ರ ಮುದ್ದೆ ಆದಂಗೆ ಆಗುತ್ತೆ. ಹಾಗಾಗಿ ರೈಸ್ನ ಸಪ್ರೇಟ್ ಮಾಡಿಕೊಂಡೆ. ನಾನು ಲಾಸ್ಟ್ ಬ್ಲಾಗಲ್ಲಿ ಟೊಮೆಟೊ ಬಾತ್ ತೋರಿಸಿದ್ದೆ. ಟೊಮೆಟೊ ಬಾತ್ ಮಾಡಿರೋ ರೈಸು ಕೂಡ ನಮ್ಮ ತೋಟದಲ್ಲೇ ಬೆಳೆದಿರೋ ಅಂಥ ಅಕ್ಕಿನೇ ಅದೂ. ಆದರೆ ಬಿಸಿಬೇಳೆ ಬಾತಿಗೆ ಪೊಂಗಲ್ಗೆಲ್ಲ ಸ್ವಲ್ಪ ಚೆನ್ನಾಗಿ ಆಗೋದಿಲ್ಲ. ಅದಕ್ಕೆ ರೈಸ್ ಈ ಥರ ಸಪ್ರೇಟ್ ಮಾಡಿಕೊಂಡು ತರಕಾರಿ ಬೇಳೆ ಎಲ್ಲ ಸಪ್ರೇಟ್ ಮಾಡಿಕೊಂಡು ಒಗ್ಗರಣೆ ಹಾಕ್ಕೊಂಡೆ. ಯಾಕಂದರೆ ಉದುದ್ರಾಗಿರ್ಬೇಕು ನಮ್ಮ ಮಕ್ಕಳಿಗೆ. ಬಿಸಿಬೇಳೆ ಬಾತಲ್ಲೂ ಅಷ್ಟೇ ಅಕ್ಕಿ ಮುದ್ದೆ ಆಗಬಾರ್ದು ಅಥವಾ ಕಟ್ಟಾಗಿ ನುಚ್ಚಕ್ಕಿ ಥರನೂ ಆಗಬಾರ್ದು, ಅದು ಇಷ್ಟಪಡಲ್ಲ. ನನಗೇನಿಲ್ಲ, ನನಗೆ ಹೇಗಿದ್ದರೂ ಓಕೆ. ಬಟ್ ನಾನು ಬೆಳಿಗ್ಗೆ ಹೊತ್ತು ರೈಸ್ ತಿನ್ನೋದಿಲ್ಲ, ಹಾಗಾಗಿ ಸ್ಕಿಪ್ ಮಾಡಿಬಿಟ್ಟಿದ್ದೀನಲ್ಲ ಬ್ರೇಕ್ಫಾಸ್ಟ್. ರೈಸ್ ಐಟಮು, ಎಣ್ಣೆ ಪದಾರ್ಥ ಇದೆಲ್ಲ ಆಲ್ಮೋಸ್ಟ್ ಆಲ್ ನಾನು ಬೆಳಿಗ್ಗೆ ಹೊತ್ತು ತಿನ್ನೋದಿಲ್ಲ. ಹಾಗಾಗಿ ಒಂದು ಲೋಟ ಮಾಲ್ಟು ಜೊತೆಗೆ ಕಲ್ಲಂಗಡಿ ಹಣ್ಣೆ ಬೇಜಾನಿತ್ತು, ಅದನ್ನೇ ತಿನ್ನೋಣ ಅಂದ್ಬಿಟ್ಟು ಬರೀ ಮಕ್ಳಿಗೆ ಮಾತ್ರ ಬ್ರೇಕ್ಫಾಸ್ಟ್ ಮಾಡಿ ಕಳಿಸಿ. ಏನಂದ್ರೆ ನನಗಂತೂ ತುಂಬ ಅಂದರೆ ತುಂಬ ಕೆಲಸ ಇತ್ತು. ಈಗ ಅಪ್ಪಂಗೆ ಹುಷಾರಿಲ್ಲ ಅಂತ ಹೇಳಿ ನಾನು ಒಂದು ವಾರದಿಂದ ಜಾಸ್ತಿ ಆರ್ಡರ್ಸ್ಗಳು ಯಾವುದೂ ತೊಗೊಂಡಿರಲಿಲ್ಲ. ಸ್ವಲ್ಪ ಮಾತ್ರ ಕ್ವಾಂಟಿಟಿ ಇರೋವಂಥದ್ದು ಬರ್ತಾದಿಂದ ತೊಗೊಂಡಿದ್ದೆ. ಈಗ ಎಲ್ಲ ಆರ್ಡ್ರ್ ತೊಗೊಳಕ್ಕೆ ಶುರು ಮಾಡಿದ್ಮೇಲೆ ಸುಮಾರು ಆರ್ಡರ್ಸ್ ಇತ್ತು. ನನಗಂತೂ ಕೆಲಸನೂ ಜಾಸ್ತಿ ಇತ್ತು. ಏನಪ್ಪ
ಸರಿ, ಹಂಗೆ ರೂಮಿನ ಡೋರ್ ಕ್ಲೋಸ್ ಮಾಡಿ. ನಾನು ಮಾತಾಡೋಕ್ಕೆ ಶುರು ಮಾಡಿದ್ರೆ ಮತ್ತೆ ಬರೀ ವಾಯ್ಸ್. ನನ್ನ ಮಗಂದೆಲ್ಲ ಓದ್ಕೊಳ್ಳೋದೆಲ್ಲ ಆಯಿತು ಅಂತ ಹೇಳ್ತಾ ಇದ್ದಾರೆ. ಫೈನಲಿ ಟೈಮ್ ಇವಾಗ 7 o'clock ಆಯಿತು ಫ್ರೆಂಡ್ಸ್. ಈಗ ನನ್ನ ಕೆಲಸ ಮುಗಿದಿದ್ದು, ಇನ್ನೂ ಇದೆ, ಮುಗೀತು ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಬೆಳಗ್ಗೆ ನಾನು ಏನು ತಿಂಡಿ ಮಾಡಿ ಕಳಿಸಿದ್ದಷ್ಟೇ ವ್ಲಾಗ್ ಮಾಡಿದ್ದು. ಆಮೇಲೆ ನನಗೆ ಮಾಡೋಕ್ಕೆ ಟೈಮೇ ಆಗಿಲ್ಲ, ಯಾಕಂದರೆ ನೆನ್ನೆ ಕಂಪ್ಲೀಟ್ ನಾವೇನು ಒಂದು ಮಾಲ್ಟ್ ಎಲ್ಲ ಹುರಿದಿದ್ವಿ ಮಾಡಿದ್ವಿ ಎಲ್ಲನೂ ಕೂಡ ರಾತ್ರಿನೇ ನಾನು ಮಿಲ್ಲೆ ಕಳಿಸಿದ್ದೆ. ಬೆಳಗ್ಗೆ ಜರ್ಡಿ ಇದ್ದು ಪ್ಯಾಕ್ ಮಾಡಿ ಕಂಪ್ಲೀಟ್ ಡಿಸ್ಪ್ಯಾಚ್ ಮಾಡಿದ್ದಾಯಿತು. ಆನಂತರ ಮತ್ತೆ ಬೆಳಗ್ಗೆಯಿಂದನೂ ಸ್ವಲ್ಪ ಆರ್ಡ್ರ್ ಬರ್ತಾನೇ ಇತ್ತು. ಅಂದರೆ ನನಗೇನು ಒಂದು ವಾರದಿಂದ ಸರಿಯಾಗಿ ಆರ್ಡ್ರ್ ತೊಗೊಂಡಿರಲಿಲ್ಲ. ಅಂದರೆ ನನಗೇನು ವರ್ಕರ್ಸ್ ಆಂಟಿಯವರೆಲ್ಲ ಇದ್ದರು, ಅವರೆಲ್ಲ ಇರಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಕ್ವಾಂಟಿಟಿ ಮಾಡಿ ನಾನು ಕೊಡ್ತಾಯಿದ್ದೆ. ಕೆಲವೊಂದು ನಾನು ಹೇಳ್ತಾ ಇರ್ತೀನಿ ಬಲ್ಕಲ್ಲಿ ಆರ್ಡ್ರ್ ಬರುತ್ತೆ ನನಗೆ ಅಂತ. ಕೆಲವೊಂದು ಕಡೆಯಿಂದ ಹೊರಗಡೆ ಇಂದ ಆಲ್ಮೋಸ್ಟ್ ಇವಾಗ ಸಮ್ಮರ್ ಶುರು ಆಗ್ತಿರೋದ್ರಿಂದ ಎಷ್ಟೋ ಜನ ನಿಮಗೆ ಗೊತ್ತಿರ್ಬೋದು, ಈ ಗಂಜಿ ಎಲ್ಲ ಮಾಡಿಕೊಂಡು ಸೇಲ್ ಮಾಡ್ತಾ ಇರ್ತಾರೆ. ಆಲ್ಮೋಸ್ಟ್ ಹೊರಗಿನವ್ರಿಗೆ ಅದು ತಮಿಳನ್ಸ್ ಅವರು ಆಮೇಲೆ ಬೇರೆ ಬೇರೆ ಕಡೆಯವ್ರು ಜಾಸ್ತಿ ಅದನ್ನು ಮಾಡುವಂಥದ್ದು. ನಂಗೆ ಆಲ್ಮೋಸ್ಟ್ ಹೊರಗಡೆನೇ ಸ್ವಲ್ಪ ಜಾಸ್ತಿ ಆರ್ಡ್ರ್ ಬರುತ್ತೆ. ಮೇ ಬಿ ಅವರು ಈ ಥರ ಏನೋ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಆ ಥರ ಏನಾದರೂ ಗಂಜಿ ಮಾಡ್ತಾರೇನೋ, ಅದಕ್ಕೆ ನಮ್ಮ ಹತ್ರ ಬೈ ಮಾಡ್ತಾರೆ ಅಂತ. ಯಾಕಂದರೆ ತಿಂಗಳ ಬಲ್ಕಲ್ಲಿ ಹೋಗ್ತಾ ಇರುತ್ತಲ್ಲ, ಹಾಗಾಗಿ ಅದರದ್ದು ಆರ್ಡ್ರು ಬಂದಿತ್ತು. ಅದನ್ನು ಬೆಳಗ್ಗೆ ಎಲ್ಲ ಹುರಿದು ಕಂಪ್ಲೀಟ್ ನೆನ್ನೆ ಆಗಿದ್ದನ್ನು ಇವತ್ತು ಬೆಳಗ್ಗೆ ಪ್ಯಾಕಿಂಗ್ ಮಾಡ್ಕೊಂಡ್ವಿ. ಜರಡಿ ಹಿಡ್ದು ಪ್ಯಾಕ್ ಮಾಡಿ ಇವತ್ತು ಬೆಳಗ್ಗೆ ಇಂದ ಮಾಡಿದ ಕೆಲಸನ ಮಧ್ಯಾಹ್ನ ಮಿಲ್ಲಿಗೆ ಕಳಿಸಿ ಅದನ್ನೆಲ್ಲ ಸಂಜೆ ಮಿಲ್ಲಿಗೆ ಕಳಿಸಿ ಎಲ್ಲ ತಣ್ಣಗಾಗಕ್ಕಿಟ್ಟು ಫುಲ್ಲು ಹಿಟ್ಟು ಥರ ನನ್ನ ಒಳಗಡೆ ಬಂದರೆ ನನ್ನ ಮಗಳು ಅಮ್ಮ ಫುಲ್ ಹಿಟ್ಟು ಸ್ಮೆಲ್ ಹೊಡಿತಾ ಇದೆಯಾ ನೀನು ಅಂದು. ಫಸ್ಟ್ ಹೋಗಿ ಫ್ರೆಶ್ ಅಪ್ ಆಗಿಬಿಡೋಣ ಅಂತ ಸ್ನಾನ ಮಾಡ್ಕೊಂಡು ಬಂದೆ. ಬೆಳಗ್ಗೆ ಒಂದು ಸರಿ ಸ್ನಾನ ಮಾಡಿರ್ತೀನಿ, ಈಗ ಒಂದು ಸರಿ ಸ್ನಾನ ಮಾಡೋದು. ಈ ಸ್ನಾನ ಮಾಡಿನೇ ಜಾಸ್ತಿ ಕಲರ್ ಆಗ್ತಾಯಿದ್ದೀನಿ ಅಂತ ನನಗೆ ಫೀಲ್ ಅನಿಸುತ್ತೆ. ಈಗ ಅಡುಗೆ ಮಾಡಬೇಕು. ಬೆಳಗ್ಗೆ ಏನು ತಿಂಡಿ ಮಾಡಿದ್ದೆ, ಬಿಸಿಬೇಳೆ ಭಾತ್ ಅಷ್ಟೇ, ಇನ್ನೇನು ತಿಂಡಿ ಮಾಡೋಕ್ಕೆ ಹೋಗಿಲ್ಲ. ಯಾಕಂದ್ರೆ ನಾನು ಬೆಳಗ್ಗೆ ಒಂದು ಲೋಟ ಗಂಜಿ ಕುಡಿದು ಸೇಮ್ ವಾಟರ್ ಮೆಲನ್, ಯಾಕಂದರೆ ಕಲ್ಲಂಗಡಿ ಹಣ್ಣಿತ್ತು, ಕಲ್ಲಂಗಡಿ ಹಣ್ಣು ತಿಂದು ಗಂಜಿ ಕುಡಿದಿದ್ದು. ಆನಂತರ ಮಧ್ಯಾಹ್ನ ಬಿದ್ದೇ ಬಿಸಿಬೇಳೆ ಭಾತಿತ್ತು, ಅದನ್ನು ತಿಂದಿದ್ದೀನಿ. ಮನೆಯವರು ಊಟಕ್ಕಿರಲಿಲ್ಲ, ಹಾಗಾಗಿ ನಾನು ಒಬ್ಬಳೇ ಇದ್ದಿದ್ದು, ಸ್ವಲ್ಪ ಬಿಸಿಬೇಳೆ ಭಾತ್ ತಿಂದೆ. ಈಗ ರಾತ್ರಿ ಅಡುಗೆ ಮಾಡಬೇಕು. ಜೊತೆಗೆ ಸಂಜೆ ಒಂದು 10 ಗಂಟೆ ಮೇಲೆ ಕೆಲಸನೂ ಕೂಡ ಇದೆ. ನೋಡೋಣ ಇವತ್ತಾಗತ್ತಾ ಇಲ್ವಾ. ಎಲ್ಲ ಮೀಲ್ ಮಾಡಿಸಿದ್ದೀವಿ, ಬಟ್ ಇವಾಗೆಲ್ಲ ಸ್ವಲ್ಪ ಬೇಸಿಗೆ, ಸೆಕೆ, ಬಿಸಿಲು, ಶಾಖ ಜಾಸ್ತಿ ಇರೋದ್ರಿಂದ ಹಿಟ್ಟು ಬೇಗ ತಣ್ಣಗಾಗಲ್ಲ. ಹಾಗಾಗಿ ನೋಡೋಣ ಬೆಳಗ್ಗೆಗೆ ಮಾಡಲಾ ಈಗಲೇ ಪ್ಯಾಕಿಂಗ್ ಮಾಡಿಸ್ಲಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಫಸ್ಟು ಈಗ ಒಂದು ಸ್ವಲ್ಪ ಹೋಗಿ ರಿಲ್ಯಾಕ್ಸ್ ಮಾಡಿ ಒಂದು ಕಪ್ ನಮ್ಮ ಒಂದು ಡ್ರೈ ಫ್ರೂಟ್ಸ್ ಮಿಲೆಟ್ಸ್ ಮಿಲ್ಕ್ ಮಾಲ್ಟ್ ಏನಿದೆ ಒಂದು ಲೋಟ ಹಾಲು ಕುಡಿಬೇಕು. ಅದ್ರ ಜೊತೆಗೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಬೇಕು. ಬ್ಯಾಕ್ ಟು ಬ್ಯಾಕ್ ಕೆಲಸಗಳು ಜಾಸ್ತಿ ಆದರೆ ಹೀಗೆ ಯಾವ ಲೆವೆಲಿಗೆ ಕೆಲಸ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನನ್ನ ಮುಖ ಬರೀ ಹಾಲಿನ ಕೆನೆ ಹಾಕಿದ್ದಷ್ಟೇ. ನೋಡಿ ಎಷ್ಟು ಶೈನಿಂಗ್ ಹೊಡೆಯುತ್ತೆ. ಸುಷ್ಮಾ ನಿಮ್ಮ ಮುಖ ಶೈನಿಂಗ್ ಹೊಡೆಯುತ್ತೆ ಅಂತ ನಾನು ಏನೂ ಕ್ರೀಮೇ ಹಚ್ಚಿಲ್ಲ, ಸ್ನಾನ ಮಾಡಿ ಹೀಗೆ ಬಂದಿರೋದು. ಹಾಲಿನ ಕೆನೆ ಯೂಸ್ ಮಾಡ್ತೀನಿ ನಾನು ಯಾವಾಗಲೂ, ಹಾಗಾಗಿ ಸ್ವಲ್ಪ ಶೈನಿಂಗ್ ಕೊಡ್ತೀನಿ. ಅಷ್ಟು ಪೌಡ್ರೂ ಕೂಡ ನಾನು ಹಾಕಲ್ಲ, ಜಸ್ಟ್ ಮಾಯ್ಶ್ಚರೈಸರ್ ಕ್ರೀಮ್ ಅಷ್ಟೇ ಹಾಕ್ಬಿಟ್ಟು ಬೊಟ್ಟಿಡ್ತೀನಿ. ಲಿಪ್ಗೆ ಲಿಪ್ ಬಾಮ್ ಹಾಕ್ತೀನಿ ಅಷ್ಟೇ. ಅದು ಬಿಟ್ಟರೆ ಫೇಸ್ಗೆ ಅಂತ ನಾನು ಇವತ್ತಿಗೂ ಏನೂ ಮಾಡಿಸಿಲ್ಲ. ಒಂದಿನ ಬ್ಯೂಟಿ ಪಾರ್ಲರಲ್ಲೂ ಕೂಡ ನಾನು ಹೋಗಿ ಒಂದು ಫೇಶಿಯಲ್ ಮಾಡಿಸಿಲ್ಲ ಫೇಸ್ಗೆ. ಆ ರೀತಿಯಾಗಿದೆ ನನ್ನ ಸ್ಕಿನ್. ಏನು ಮಾಡೋದು, ಇವಾಗ ಅಡುಗೆ ಮಾಡಬೇಕು. ಏನು ಮಾಡೋದು ಯೋಚನೆ ಮಾಡ್ತಾಯಿದ್ದೀನಿ, ಏನು ಮಾಡಲಿ ಅಂತ. ನನಗೇನು ಈ ಥರ ಕೆಲಸ ಎಲ್ಲ ವರ್ಕೇನು ಇವತ್ತೇನು ಹೊಸ್ತಲ್ಲ, ನಿಮಗೆಲ್ಲ ಗೊತ್ತೇ ಇಲ್ಲ ಅನಿಸುತ್ತೆ. ನಾನು ಹೇಳೇ ಇಲ್ವ ಇವತ್ತಿನವರೆಗೂ. ನಾನು ಮದುವೆ ಆಗಿ ಜಸ್ಟ್ 1 ತಿಂಗಳಷ್ಟೇ ನಾನು ಫ್ರೀ ಆಗಿದ್ದಿದ್ದು ಅಂತ ಅನಿಸುತ್ತೆ. ನವಂಬರಲ್ಲಿ ಮದುವೆ ಆಗಿದ್ದು, ಡಿಸೆಂಬರ್ 1 ತಿಂಗಳಷ್ಟೇ ಅನ್ಕೊತೀನಿ. ಜನವರಿಯಿಂದಲೇ ನಾನು ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಎಲ್ಲಿ ಅಂದರೆ ನಮ್ಮ ಮನೆಯವರ ಅಣ್ಣನ ಆಫೀಸಲ್ಲಿ. ನಮ್ಮದು ಕೇಬಲ್ಲೆಲ್ಲ ಹೇಳ್ತಾ ಇದ್ದೀನಲ್ವ, ನನ್ನ ಕೇಬಲಲ್ಲಿ ಆಲ್ಮೋಸ್ಟ್ ಆಲ್ ನನ್ನ ಮದುವೆ ಆಗಿ 1 ತಿಂಗಳಷ್ಟೇ ನಮಗೆ ನಮ್ಮ ಮನೆಯವ್ರ ಅಣ್ಣ ಫ್ರೀ ಕೊಟ್ಟಿದ್ದು. ಆನಂತರ ನಮ್ಮನ್ನ ಕಂಪ್ಲೀಟ್ ಕೇಬಲ್ ಕೆಲಸಕ್ಕೆ ಹಾಕ್ಕೊಂಡಿದ್ರು. ಈಗ ಇದನ್ನೆಲ್ಲ ಇದೇ ಏರಿಯಾದಲ್ಲಿ ಬ್ಯಾಕ್ ಸೈಡ್ ರೋಡಲ್ಲಿ ನಮ್ಮ ಮನೆ ಇತ್ತು. 1 BHK ಮನೆ ಇದ್ದಿದ್ದು. ನಾನು ನಮ್ಮ ಮನೆಯವ್ರು ಇಬ್ಬರೇ ಇದ್ದಿದ್ದಲ್ಲ. ದಿನ ಬೆಳಿಗ್ಗೆ ಮನೇಲಿ ಜಸ್ಟ್ ತಿಂಡಿ ತಿಂದ್ಕೊಂಡು ಆಫೀಸ್ಗೆ ಹೋಗ್ಬಿಟ್ರೆ ಮಧ್ಯಾಹ್ನ ಊಟ, ರಾತ್ರಿ ಊಟ ಎಲ್ಲ ಅಲ್ಲೇ.
ಆಫೀಸು ಮತ್ತು ಅವ್ರ ಮನೆ ಎರಡೂ ಒಟ್ಟಿಗೆ ಇತ್ತು. ಅಲ್ಲಿ ಅವ್ರ ಅಣ್ಣ ಅಕ್ಕ ಮನೆ ಎಲ್ಲ ಇತ್ತು. ಅಲ್ಲಿ ಬೆಳಗ್ಗೆ ಹೋದರೆ ನಾನು ಮಧ್ಯಾಹ್ನ ಊಟನೂ ಅಲ್ಲೇ, ರಾತ್ರಿ ಊಟನೂ ಅಲ್ಲೇ, ಎರಡೂ ಅಲ್ಲೇ. ಬೆಳಗ್ಗೆಯಿಂದ ಸಂಜೆವರೆಗೂ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಕೆಲಸ ಮಾಡಬೇಕಾಗಿತ್ತು. ಆಮೇಲೆ ಫೋನ್ ಅಟೆಂಡ್ ಮಾಡೋ ಕೆಲಸ ಇತ್ತು, ಕೇಬಲ್ದು ಎಲ್ಲ, ಜೊತೆಗೆ ಯಾವುದು ಎಷ್ಟು ರೀಚಾರ್ಜ್ ಆಗಿದೆ, ಅಂದರೆ ಅಮೌಂಟ್ ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಅದೆಲ್ಲ ಚೆಕ್ ಮಾಡೋದು, ಆ ಥರ ಎಲ್ಲ ಕೆಲಸ ಇತ್ತು. ಅದು ಆಗಿದ್ದು ನೆಕ್ಸ್ಟು ನನ್ನ ಮಗಳಾದ್ಮೇಲೆ 1 ವರ್ಷ ಏನೂ ಇಲ್ಲ ಅನ್ಕೋಬೋದು. ಅಂದರೆ ಒಂದು ವರ್ಷ ಅಂದರೆ ಇರ್ಬೋದು, 1 ವರ್ಷ ಅಮ್ಮ ಮನೇಲಿ ಇದ್ನಲ್ಲ 9 ತಿಂಗಳವರೆಗೂ. ಆವಾಗ 9-10 ತಿಂಗಳು ಏನು ಕೆಲಸ ಇಲ್ಲ ಅಂದ್ಕೊಳ್ಳಿ. ನೆಕ್ಸ್ಟು ರಿಟರ್ನ್ ಆದರೆ ಮತ್ತು ನಮ್ಮ ಮನೇಲಿ ಕೊಟ್ಟಿದ್ದು ನನಗೆ ಅದೇ ಕೆಲಸ. ಹೇಗೂ ನಿಮಗೆಲ್ಲ ಗೊತ್ತಿದೆಯಲ್ಲ, ನೋಡ್ಕೊಂಡಿದೆಯಲ್ಲ, ಅಣ್ಣ ತೋರಿಸಿದಾರಲ್ಲ, ನೀನು ಮಾಡ್ಕೊ ಅಂತ. ಈಗ ನಾನೇನು ನಮ್ಮ ತಮ್ಮ, ನನ್ನ ಹುಡುಗ, ನಮ್ಮ ಮನೆ ಕೆಲಸದಲ್ಲಿ ಇದ್ದಂಥ ಹುಡುಗ ನಾನು ತೀರ್ಕೊಂಡಾಗ ಅವನಿಗೆ ಈಗ ಒಂದು 4 ವರ್ಷದ ಮುಂಚೆ ನಮ್ಮ ಎಲ್ಲ ಕೇಬಲ್ ಇಂಟರ್ನೆಟ್ ಬಿಟ್ಕೊಟ್ಟಿದ್ದಕ್ಕೆ ನಾನು ಫ್ರೀಯಾಗಿ ಕೂತಿದ್ದೀನಲ್ಲ ಅಂತ ಹೇಳಿ ನಾನು ಯೂಟ್ಯೂಬ್ ಶುರು ಮಾಡಿದ್ದು. ಇಲ್ಲ ಅಂತಂದರೆ ಮೇ ಬಿ ನಾನು ಯೂಟ್ಯೂಬ್ ಮಾಡ್ತಾನೆ ಇರಲಿಲ್ಲ ಅನಿಸುತ್ತೆ. ಅವನಿಗೆ ನಾವು ಕೇಬಲ್ ಇಂಟರ್ನೆಟ್ ಬಿಟ್ಕೊಟ್ಟಿಲ್ಲ ಅಂದಿದ್ದರೆ ಮೇ ಬಿ ಅದೇ ಕೆಲಸನೇ ನಾನು ಮುಂದುವರಿತಾ ಇದ್ದೆ. ಅಂದರೆ ರೀಚಾರ್ಜ್ ಮಾಡೋವಂಥದ್ದು, ಜೊತೆಗೆ ಅಂದರೆ ಹೇಗೆ ಅಂದರೆ ಒಂಥರ ಕಾಲ್ ಸೆಂಟ್ರ್ ಥರನೇ ಅಂದ್ಕೊಳ್ಳಿ. ನಮ್ಮದು ಕೇಬಲ್ದು ಇಂಟರ್ನೆಟ್ಟು ಫೋನ್ ಕಾಲ್ಸ್ ಬಂದರೆ ರಿಸೀವ್ ಮಾಡಬೇಕು, ಏನು ಪ್ರಾಬ್ಲಮ್ ಕೇಳಬೇಕು, ರೀಚಾರ್ಜ್ ಆಗಿಲ್ಲ ಅಂದರೆ ರೀಚಾರ್ಜ್ ಮಾಡಬೇಕು. ಆಮೇಲೆ ಏನಾದರೂ ಇಶ್ಯೂಸ್ ಬಂತಾ ಅದನ್ನು ನಾವು ನಮ್ಮ ಒಂದು ಇಂಟರ್ನೆಟ್ ಏನಿದೆ ಬ್ರಾಡ್ಬ್ಯಾಂಡ್ಗೆ ಅವರಿಗೆ ಇನ್ಫಾರ್ಮ್ ಮಾಡಬೇಕು. ಸಿಗ್ನಲ್ ಪ್ರಾಬ್ಲಮ್ ಆಯಿತಾ ಹುಡುಗರಿಗೆ ಇನ್ಫಾರ್ಮ್ ಮಾಡಬೇಕು. ಈ ಥರದ್ದೆಲ್ಲ ಕಂಪ್ಲೀಟ್ ಆಲ್ ಓವರ್ ಕೆಲಸ ನಾನು ಮಾಡ್ತಾಯಿದ್ದೆ. ಅದೆಲ್ಲ ಬೇಡ ಅಂತ ನಾವು ಬಿಟ್ಟು ಹುಡ್ಗನ ಕೊಟ್ಟ ಮೇಲೆ ನಾನು ಫ್ರೀಯಾಗಿ ಆದೆ ಅಂತ ಎಲ್ಲೋ ಒಂದು ಕಡೆ ಫೀಲ್ ಆಗೋಕ್ಕೆ ಶುರು ಆಯಿತು. ಆಗಿಂದ ಯೂಟ್ಯೂಬ್ನ ಶುರು ಮಾಡಿದೆ. ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೆ ಮೇನ್ ಕಾರಣ ಇದು ಒಂದು ನನ್ನ ಲೈಫಲ್ಲಿ, ಇದು ಒಂದು ನನಗೆ ಶುರು ಮಾಡಿದ್ದು. ಇನ್ನೊಂದು ಫ್ಯಾಮಿಲಿದು ಒಂದು ಸ್ವಲ್ಪ ಟಾರ್ಚರ್ ಅನ್ನೋ ಥರನೇ ಇತ್ತು. ಎಲ್ಲೋ ಒಂದು ಕಡೆ ನನಗೆ ಬೇಜಾರಾಗೋಕ್ಕೆ ಶುರು ಆಗಿಬಿಟ್ಟಿತ್ತು. ಹಾಗಾಗಿ ಏನಾದರೂ ಒಂದು ಹೊಸದಾಗಿ ಮಾಡಬೇಕು ಅಂತ ಸುಮಾರು ಒಂದು 10 ವರ್ಷದಿಂದ ನಾನು ಮದುವೆ ಆದಾಗಿಂದ ಬರೀ ಕೇಬಲು, ಇಂಟರ್ನೆಟ್ಟು, ಈ ರೀಚಾರ್ಜು, ಫೋನ್ ಕಾಲ್ಸ್ ಮಾತಾಡಿ ಬೋರ್ ಆಗಿಬಿಟ್ಟಿತ್ತು. ಏನಾದರೂ ಹೊಸದಾಗಿ ಮಾಡಬೇಕು ಅಂತ ಅಂದ್ಕೊಂಡಾಗ ತಲೆಗೆ ಬಂದಿದೆ ಈ ಒಂದು ಯೂಟ್ಯೂಬ್ ಚಾನಲ್. ಕೆಲವೊಂದು ಹೀಗೆ ಮಾತಾಡ್ತಾ ಏನಾದರೂ ಬಂದುಬಿಡತ್ತೆ. ಹೆಣ್ಮಕ್ಳು ಹೇಗೆ ನಾವೆಲ್ಲ ಯೋಚನೆ ಮಾಡ್ತೀವಿ, ಥಿಂಕ್ ಮಾಡ್ತೀವಿ, ಯಾಕೆ ನಮ್ಗೆ ಈ ಥರದ್ದೆಲ್ಲ ಇರೋ ಯೋಚನೆಗಳು ಬರುತ್ತೆ ಅನ್ನೋದಕ್ಕೆ ಒಂದು ಹೇಳಿದ್ದು. ನನಗೆ ಕೆಲಸ ಬಿಟ್ಟು ಹೋಯ್ತಲ್ಲ ಅಂತ ಈ ಕೆಲಸಕ್ಕೆ ಜಾಯ್ನ್ ಆದೆ. ಇದಾದಮೇಲೆ ಹಾಗೆ ಮತ್ತೊಂದು ಅಂತ ನನಗೆ ಆಪರ್ಚುನಿಟಿ ಸಿಗ್ತಾ ಹೋಯ್ತು. ದೇವರಿಚ್ಛೆ, ನಿಮ್ಮೆಲ್ಲರ ಒಂದು ಬ್ಲೆಸ್ಸಿಂಗ್. ಎಲ್ಲ ಒಳ್ಳೆ ರೀತಿಯಾಗಿ ಆಗ್ತಾಯಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಲವಿಂಗ್, ಕೇರಿಂಗ್, ಸಪೋರ್ಟಿಂಗ್ ಎಲ್ಲನೂ ಕೂಡ. ಇಷ್ಟೇ ಫ್ರೆಂಡ್ಸ್, ನನ್ನ ಫೇಸಿಗೆ ನಾನು ಏನೂ ಕೂಡ ಅಪ್ಲೈ ಮಾಡಲ್ಲ, ಜಸ್ಟ್ ಇಷ್ಟೇ ಹಾಕ್ತಾ, ಪೌಡ್ರು ಹಾಕಲ್ಲ. ಈಗ ಹೋಗಿ ನನ್ನ ಮಗಳು ಹಾಲು ಕಾಯಿಸ್ತಿದ್ರೆ ಹೋಗ್ಬಿಟ್ಟು ಅಡುಗೆ ಮಾಡಬೇಕು. ಏನು ಮಾಡೋದು ಅಂತ ನೋಡೋದು. ಟೈಮ್ ಆಲ್ಮೋಸ್ಟ್ 5 ಆಗಿದೆ. ದೇವ್ರಿಗೆ ನಮಸ್ಕಾರ ಮಾಡಿ ಆಮೇಲೆ ಅಡುಗೆ ಮನೆಗೆ ಹೋಗೋಣ. ನಮ್ಮ ಭಾವನವರು ನನಗೆ ಹೇಳ್ಕೊಟ್ಟಿದ್ದಂಥ ಕೆಲಸ ಅಥವಾ ಅವ್ರು ಕಲಿಸಿದಂಥ ಒಂದು ಜನ ಜೊತೆ ಮಾತಾಡುವಂತಹ ರೀತಿ ಏನಿದೆ, ಅವರು ನನಗೆ ಕೊಟ್ಟಿದ್ದಂಥ ಧೈರ್ಯ ನನಗಿವತ್ತೇನೋ ಒಂದು ಕೆಲಸ ಮಾಡೋದಕ್ಕೆ ಮುಂದೆ ಬಂದೆ ಅಂತ ಹೇಳ್ಬೋದು. ನಾನು ಸ್ವಲ್ಪ ಎಲ್ಲದರಲ್ಲೂ ಮದುವೆಗೆ ಮೊದಲು ಎಲ್ಲದರಲ್ಲೂ ಹೆದರ್ಕೊಳ್ತಾ ಇದ್ದೆ. ಜೊತೆಗೆ ನಂಗೆ ಯಾರಾದರೂ ಒಬ್ಬರು ಸಪೋರ್ಟಿಂಗ್ ಅನ್ನೋದು ಬೇಕೇ ಬೇಕಾಗಿತ್ತು. ನಾನು ಯಾವತ್ತೂ ಸಿಂಗಲ್ಲಾಗಿ ಯಾವ ಕೆಲಸ ನಿರ್ಧಾರ ನಾನು ಯಾವತ್ತೂ ಮಾಡಿದವಳಲ್ಲ. ಮದುವೆ ಆದಮೇಲೆ ಲೈಫ್ ಫುಲ್ ಚೇಂಜ್ ಅಂತ ಹೇಳ್ಬೋದು. ಆದರೆ ನಾನು ಮಾಡ್ತಾಯಿದ್ದ ಕೆಲಸಕ್ಕೆ ಯಾವತ್ತೂ ಯಾರೂ ₹1 ಸಂಬಳನೂ ಕೊಟ್ಟಿಲ್ಲ ನನಗೆ. ಒಂಥರ ಫ್ರೀ ಕೆಲಸ ಎಲ್ಲರಿಗೂ ಮಾಡಿಕೊಟ್ಟಿದ್ದೀನಿ ಅನ್ಬೋದು. ಅಂದರೆ ನನಗೂ ಒಂದು ಎಕ್ಸ್ಪೀರಿಯನ್ಸ್ ಆಯಿತು. ಅಂದರೆ ಯಾವ ರೀತಿ ಜನ ಜೊತೆ ಮಾತಾಡಬೇಕು, ಹೇಗೆ ಮೇಂಟೈನ್ ಮಾಡಬೇಕು, ಅಥವಾ ನಾವು ಯಾವ ರೀತಿ ಒಂದು ಬಿಸ್ನೆಸ್ ಮಾಡಿದ್ರೆ ಅದರಲ್ಲಿ ಹೇಗೆಲ್ಲ ನಮ್ಮ ಒಂದು ಲಾಭ ನಷ್ಟ ಕ್ಯಾಲ್ಕುಲೇಟ್ ಮಾಡಬೇಕು, ಇದೆಲ್ಲ ನನಗೆ ಮೊದಲೇ ಎಕ್ಸ್ಪೀರಿಯನ್ಸ್ ಇದ್ದಿದ್ದಕ್ಕೆ ಇವತ್ತು ಒಂದು ಕೆಲಸ ಮಾಡ್ಕೊಂಡು ಹೋಗೋದಕ್ಕೆ ನನಗೊಂದು ಐಡಿಯಾ ಬಂತು ಅಂತ ಅನ್ಬೋದು. ಇಲ್ಲ ಅಂತಂದರೆ ಝೀರೋ ನಾಲೆಡ್ಜ್ ಇದ್ದರೆ ನಿಜವಾಗ್ಲೂ ಏನೂ ಮಾಡೋಕ್ಕಾಗಲ್ಲ. ಒಂದು ಕಡೆ ನಮ್ಮ ತಂದೆ ಮನೆ ಕಡೆನೂ ಕೂಡ ಆಲ್ಮೋಸ್ಟು ಬಿಸ್ನೆಸ್ ಅಂತ ಕೆಲಸದಲ್ಲೇ ಇರೋದ್ರಿಂದ, ಮದುವೆ ಆಗಿ ಬಂದಮೇಲೆ ಯಜಮಾನ್ರ ಮನೆ ಕಡೆನೂ ಅದೇ ಇದ್ದಿದ್ದರಿಂದ ಎಲ್ಲೋ ಒಂದು ಕಡೆ ನನ್ನ ತಲೆಗೆ ಏನಾದರೂ ಒಂದು ಕೆಲಸ ಮಾಡಿದ್ರೆ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದು ಸ್ವಲ್ಪ ಮಟ್ಟಿಗೆ ಬೇಸಿಕ್ ನಾಲೆಡ್ಜ್ ಅನ್ನೋದು ಒಂದು ಸ್ವಲ್ಪ ಇದ್ದಿದ್ದರಿಂದ ಇವತ್ತು ಏನೋ ಒಂದು ಕೆಲಸ ಮಾಡ್ತಾಯಿದ್ದೀನಿ ಅಷ್ಟೇ. ಓಕೆ, ಇವಾಗ ಫೈನಲಿ ರಾತ್ರಿ ಅಡುಗೆಗೆ ಏನು ಮಾಡೋದು ಅನ್ನೋದೇ ಯೋಚನೆ ಇತ್ತು. ನಾನೇನು ಅಂದ್ಕೊಂಡೆ, ಓಕೆ ಟೊಮೆಟೊ ರಸಮ್ ಮಾಡಿಬಿಟ್ಟು ರೈಸ್ ಮಾಡಿಬಿಡೋಣ, ಇನ್ನೇನು ಬೇಡ. ಯಾಕಂದರೆ
2 ಡೇಸಿಂದ ಕಂಪ್ಲೀಟ್ ಕೆಲಸ ಅಂತ ಮಾಡಿಕೊಂಡೇ ನಾನು ಇದ್ದೀನಿ. ಇವಾಗ ನೈಟ್ ಬೇಡ ರೆಸ್ಟ್ ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ಆದರೆ ನಮ್ಮ ಮನೆಯವ್ರಿಗೆ ಯಾಕೋ ನಾನ್ ವೆಜ್ ತಿನ್ನಬೇಕು ಅನ್ಸೋಕ್ಕೆ ಶುರು ಆಯಿತು. ಅದಕ್ಕೆ ಚಿಕನ್ ಚಾಪ್ಸ್ ಮಾಡಿಬಿಟ್ಟು ಮುದ್ದೆ ಮಾಡಿಬಿಡು ಅಂತ ಹೇಳಿದ್ರು. ಸರಿ ಓಕೆ ಆಯಿತು ತೊಗೊಂಬನ್ನಿ ಅಂತ ಅಂದೆ. ಅವ್ರು ನೋಡಿದ್ರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನೇ ತಂದಿದ್ರು. ಮತ್ತು ಇನ್ನು ಬೆಳಿಗ್ಗೆ ಶನಿವಾರ ಯಾರೂ ತಿನ್ನೋದಕ್ಕೆ ಇಷ್ಟಪಡಲ್ಲ. ಮತ್ತು ಭಾನುವಾರನ ಅಮ್ಮ ಮನೆಗೆ ಹೋಗಬೇಕು ಅಂತ ಎಲ್ಲ ಪ್ಲ್ಯಾನ್ ಆಗಿತ್ತು. ಈ ಥರ ಇರಬೇಕಾದ್ರೆ ನಾನ್ ವೆಜ್ನ ಜಾಸ್ತಿ ತರಬೇಡಿ, ಸ್ವಲ್ಪನೇ ತೊಗೊಂಬನ್ನಿ ಅಂತ ಅಂದಿದ್ದೆ. ಒನ್ ಟೈಮ್ಗೆ ನಾನ್ ವೆಜ್ ಎಲ್ಲ ಏನಂದರೆ ಮನೇಲಿ ಮಾಡೋಕ್ಕೂ ಬೇಜಾರು, ತಿನ್ನೋಕ್ಕೂ ಬೇಜಾರು ನನಗಂತೂ. ಹೋಟ್ಲಿಂದನೇ ತರಿಸ್ಕೊಂಡು ತಿಂದ್ಬಿಡೋಣ ಅಂತಲೇ ಎಷ್ಟೋ ಸರಿ ಅಂದ್ಕೊಳ್ತೀನಿ. ಆದರೆ ನಮ್ಮ ಮನೆಯವರು ಕೆಲವೊಂದು ಟೈಮಲ್ಲಿ ಇಲ್ಲ ಮನೇಲೇ ಮಾಡು ಅಂತ ಹೇಳ್ತಾರೆ. ಹಾಗಾಗಿ ಇವಾಗ ಒಂದು ಕಡೆ ಚಿಕನ್ ಚಾಪ್ಸ್ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ಚಿಕನ್ ಹಾಕಿಬಿಟ್ಟು ಕಬಾಬ್ ಮಾಡಿಬಿಡೋಣ ಅಂತ ಅಂದ್ಕೊಂಡು ಚಿಕನ್ನ ಒಂದು ಕಡೆ ಬೇಯೋದಕ್ಕಿಟ್ಟೆ. ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡಿಟ್ಕೊಂಡಿದ್ದೆ. ಅದನ್ನು ನಾನಿಲ್ಲಿ ಕಬಾಬ್ಗೂ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಚಿಕನ್ ಚಾಪ್ಸ್ಗೂ ಕೂಡ ಫಸ್ಟು ಚಿಕನ್ ಬೇಯಿಸೋದಕ್ಕೂ 1-2 ಸ್ಪೂನ್ ಹಾಕ್ಕೊಂಡೆ. ಇದು ಕಬಾಬ್ ಪೌಡ್ರು ಅಷ್ಟೇ, ನಾನೇ ಹೋಮ್ ಮೇಡ್ ಮನೆಯಲ್ಲೇ ಮಾಡ್ಕೊಂಡಿರೋವಂಥದ್ದು. ಇದ್ರದ್ದು ವೀಡಿಯೋನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಎಲ್ಲರೂ ಅಷ್ಟೇ ಕಬಾಬ್ ಪೌಡ್ರ ತುಂಬ ಇಷ್ಟಪಡ್ತಾರೆ. ಅದರಲ್ಲಂತೂ ನಮ್ಮ ಚಿಕ್ಕಮ್ಮ ಹೇಳ್ತಾನೆ ಇರ್ತಾರೆ, ನಮಗೆಲ್ಲ ಒಂದೊಂದು ಬಾಕ್ಸ್ ಮಾಡಿಕೊಟ್ಬಿಡು, ನೀನು ಎಲ್ಲ ಪೌಡರು ನೀನೇ ಮಾಡ್ತೀಯ, ನೀನೇ ಮಾಡಿಕೊಟ್ಬಿಡು ಅಮ್ಮಂದಿರಿಗೆ ಅಂತ. ಯಾಕಂದರೆ ನಾನು ಮಾಡೋ ಅಂಥ ಅಡುಗೆ ಆಗ್ಬೋದು ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ಕಬಾಬ್ ಮಿಕ್ಸ್ ಮಾಡಿದ್ದಾಯಿತು, ಚಿಕನ್ ಬೇಯೋದಕ್ಕೂ ಇಟ್ಟಿದ್ದಾಯಿತು. ರೈಸ್ ಮಧ್ಯಾಹ್ನ ಮಾಡಿದ್ದೆ, ನಮ್ಮ ಮನೆಯವರು ಊಟ ಮಾಡಬಹುದೇನೋ ಬಂದರೆ ಏನಾದರೂ ಅಂತ. ಅವರು ಊಟ ಮಾಡಿಲ್ಲ, ಹಾಗಾಗಿ ರೈಸ್ ಇದೆ. ಇವಾಗ ಜಸ್ಟು ಮುದ್ದೆ ಮಾಡ್ತೀನಿ ಅಷ್ಟೇ. ಮುದ್ದೆ ಒಂದು ಮಾಡಿಬಿಟ್ಟು ಊಟ ಮಾಡ್ಕೊಳ್ಳೋದು. ಇವಾಗ ಅಂದರೆ ಚಿಕನ್ ಚಾಪ್ಸ್ ಟೈಪ್ ಮಾಡ್ತಾಯಿದ್ದೀನಿ. ಅದಕ್ಕೆ ಫಸ್ಟು ನೀವು ನೋಡಿದ್ವಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಹಾಕಿದ್ದೆ, ಪೇಸ್ಟ್ ಮಾಡಿ ಇಟ್ಕೊಂಡಿದ್ದನ್ನು ಎಣ್ಣೆಗೆ ಹಾಕಿ ಚಿಕನ್ ಹಾಕಿ ಬೇಯೋದಕ್ಕೆ ಇಟ್ಟಿದ್ದೀನಿ. ಇವಾಗ ಇನ್ನೊಂದು ಕಡೆ 1.5 ಗಡ್ಡೆಯಷ್ಟು ಈರುಳ್ಳಿ, ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ತೆಂಗಿನಕಾಯಿ ಪೀಸಸ್ ಚೂರು, ಅಂದರೆ ಒಂದು ನಮ್ಮ ಕೈಯಲ್ಲಿ ಇಷ್ಟು ಅಂದರೆ 1-2 ಸ್ಪೂನಷ್ಟು ಅಂದ್ಕೊಳ್ಳಿ ತೆಂಗಿನಕಾಯಿ. ಇದು ಪುದೀನ ಸೊಪ್ಪು, ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಎಳೆ ಕಡ್ಡಿಗಳೆಲ್ಲ ಇತ್ತು, ಹಾಗಾಗಿ ಪುದೀನ ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಇದಿಷ್ಟನ್ನು ಕೂಡ ರುಬ್ಕೊಂಡು ಆನಂತರ ಸಪ್ರೇಟ್ ಕಡಾಯಿಗೆ ಮತ್ತೆ ಇದನ್ನು ಫ್ರೈ ಮಾಡಿಕೊಂಡು ಆಮೇಲೆ ಚಿಕನಿಗೆ ಸೇರಿಸಿದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಈಗ ಅದನ್ನು ಮಾಡ್ತಾಯಿದ್ದೀನಿ. ಸ್ವಲ್ಪ ತೆಂಗಿನಕಾಯಿ ಪೀಸ್ ಜೊತೆಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ ಅಂತ. ಮಕ್ಕಳು ಓದ್ಕೊಳ್ತಾ ಇದ್ದಾರೆ. ಟೈಮ್ 8:15 ಆಯಿತು. 9 ಗಂಟೆ ಅಷ್ಟರಲ್ಲಿ ಮುದ್ದೆ ಮಾಡಿ ಇಟ್ಟರೆ ನನಗೂ ಕೂಡ ಊಟಕ್ಕೆ ರೆಡಿ ಆಗುತ್ತೆ. ಹೀಗೆ ನಮ್ಮ ಒಂದು ಊಟ ಇವತ್ತು. ಏನೋ ಅಂದ್ಕೊಳ್ಳೋದು ಏನೋ ಆಗೋಗುತ್ತೆ. ನನಗೂ ರಸಮ್ ಮಾಡಿಬಿಡೋಣ, ರಸಮ್ ಸಾಕು ಅಂತ ಅಂದ್ಕೊಂಡಿದ್ದೆ. ನಾನು 1-2 ರೊಟ್ಟಿ ಹಾಕ್ಕೊಂಡು ಮೊಟ್ಟೆ ಪಲ್ಯ ಮಾಡ್ಕೊಳ್ಳೋಣ ಅಂತ, ಅದು ಬೇರೆಯೇ ಆಯಿತು. ಈ ಒಂದು ಚಿಕ್ಕ ಜಾರಿಗೆ ಹಾಕ್ಕೊಂಡ್ಬಿಡ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ಮಾಡಿದ್ದೆ ಅದಕ್ಕೆ ಹಸಿಮೆಣ್ಸಿನ್ಕಾಯಿ, ತೆಂಗಿನಕಾಯಿ ತುರಿ ಪೀಸಸ್, ತೆಂಗಿನಕಾಯಿ ಪೀಸಸ್. ಚಿಕನಲ್ಲಿ ಸಾಂಬಾರಿಗಿಂತ ನನಗೆ ಜಾಸ್ತಿ ಕರಿ ಅಂದರೆ ಗ್ರೇವಿ ಥರ ಮಾಡೋವಂಥದ್ದು, ಚಾಪ್ಸ್ ಮಾಡೋದು, ಇಲ್ಲ ಬಿರಿಯಾನಿ ಮಾಡೋದು, ಇಲ್ಲಾಂದರೆ ಡ್ರೈ ಹಾಗೆ ಮಾಡ್ಕೊಳ್ಳೋವಂಥದ್ದು, ಈ ಥರದ್ದು ನಾನ್ ವೆಜ್ ನನಗೂ ತುಂಬ ಇಷ್ಟ ಆಗ್ತಾ ಇರುತ್ತೆ. ಇನ್ನು ನಾಟಿ ಕೋಳಿಲಾದರೆ ಅಥವಾ ಮೊಟ್ಟೆ ಕೋಳಿ ಬರುತ್ತಲ್ಲ ಅದರಲ್ಲಿ ಸಾಂಬಾರು ಮಾಡಿದ್ರೆ ಟೇಸ್ಟ್ ಇರುತ್ತೆ. ಅದಕ್ಕೋಸ್ಕರ ಇವಾಗ ಇಲ್ಲಿ ಚಾಪ್ಸೇ ಮಾಡಿಬಿಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೊಂಡಿದ್ದು. ನಮ್ಮ ಮನೆಯವ್ರಿಗೂ ಕೂಡ ಅದು ಇಷ್ಟ ಆಗುತ್ತೆ. ಬಟ್ ನನಗೆ ನಮ್ಮಮ್ಮ ಮಾಡೋ ಚಾಪ್ಸ್ ನನಗೆ ತುಂಬ ಇಷ್ಟ ಆಗುತ್ತೆ. ನಮ್ಮ ಮನೇಲಿರೋರಿಗೆಲ್ಲ ನಾನು ಮಾಡೋದು ಇಷ್ಟ ಆಗುತ್ತೆ. ಇಲ್ಲಿ ಬಂದು ಫಸ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಎಲ್ಲನೂ ಕೂಡ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೆ. ಅದನ್ನು ಹಾಕಿ ಚಿಕನ್ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದ ನಂತರ ಎತ್ತಿಟ್ಕೊಂಡು ಈಗ ಅದೇ ಪ್ಯಾನ್ಗೆ ಮತ್ತೆ ಸ್ವಲ್ಪ ತುಪ್ಪ ಹಾಕಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ, ಒಂದು ಅರ್ಧ ಟೊಮೆಟೊನ ಹಾಕಿ ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಏನು ಚಿಕನ್ನು ಮೊದಲೇ ನಾನು ಬೇಯಿಸಿ ಇಟ್ಕೊಂಡಿದ್ದೆ, ಅದು ಒಂದು ಆಲ್ಮೋಸ್ಟ್ ಮುಕ್ಕಾಲು ಭಾಗ ಬೆಂದಿದೆ. ಹಸಿ ಮಸಾಲೆನ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಬೆಂದಿರೋಂಥ ಚಿಕನ್ಗೆ ನಾವು ಮತ್ತೆ ಚಿಕನ್ ಚಾಪ್ಸಿಗೆ ಏನು ಮಾಡ್ತೀವಿ, ರುಬ್ಕೊಂಡಿರೋ ಹಸಿ ಮಸಾಲೆ ಹಾಕಿಬಿಟ್ರೆ ಅದು ಘಮ ಟೇಸ್ಟ್ ಹೋಗಿಬಿಡುತ್ತೆ. ಹಾಗಾಗಿ ನಾನು ಚಿಕನ್ನ ಸಪ್ರೇಟು ಬೇಯಿಸ್ಕೊಂಡು ಎತ್ಕೊಂಡು ನಂತರ ಮಸಾಲೆನ ಮತ್ತೆ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡು ಆಮೇಲೆ ಮಿಕ್ಸ್ ಮಾಡೋದು. ಹಾಗಾಗಿ ಈರುಳ್ಳಿ ಟೊಮೆಟೊ ಸ್ವಲ್ಪ ಫ್ರೈ ಆಗಲಿ ಆಮೇಲೆ ಮಸಾಲೆ ಹಾಕೋಣ ಅಂದ್ಬಿಟ್ಟು ಈರುಳ್ಳಿ ಟೊಮೆಟೊ ಫ್ರೈ ಆಗೋಕ್ಕಿಟ್ಟು ಅಷ್ಟರಲ್ಲಿ ಇಲ್ಲೊಂದು ಸರ್ಕಸ್ ಮಾಡ್ತಾಯಿದ್ದೀನಿ. ಏನಪ್ಪ ಅಂತಂದರೆ ಲಿವರ್ ಏನಿರುತ್ತೆ ಚಿಕನ್ದು, ಆ ಲಿವರ್ನ ನಾನಿಲ್ಲಿ ಸುಡ್ತಾಯಿದ್ದೀನಿ. ಬೇಯಿಸಿದ್ದೆ ಆಲ್ಮೋಸ್ಟ್ ಊರಲ್ಲೆಲ್ಲ ಏನಂದರೆ ನಮ್ಮ ಮನೆಯವರು ಹಸಿದೇನೆ ಸುಟ್ಕೊಡ್ತಾರೆ. ಬಟ್ ಇಲ್ಲಿ ನಾನು ಬೇಯಿಸಿರೋದನ್ನ ಸುಟ್ಬಿಟ್ಟು ತಿಂದು ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಅಂತ ಅದನ್ನು ಸುಟ್ಟು ಟೇಸ್ಟ್ ಮಾಡಿದೆ. ಅಲ್ಲೇ ಕೇಳಿಸ್ಬಿಡುತ್ತೆ ನನ್ನ ಮಗಳಿಗೆಲ್ಲ. ನಾಟ್ ಬ್ಯಾಡ್.
ಬೇಯಿಸ್ಬಿಟ್ಟು ಸುಡೋದಂದರೆ ಏನು ಅಷ್ಟೊಂದು ಬಿಸಿ ಸುಟ್ಟಿರೋದಕ್ಕೆ ಮೇಲೆಲ್ಲ ಸ್ವಲ್ಪ ಕ್ರಿಸ್ಪಿ ಒಳಗಡೆ ಸಾಫ್ಟು ಬೆಂದಿದೆ ಬಟ್ ಇದು ಹಂಗೆ ಚೆನ್ನಾಗಿದೆ ಸಕ್ಕತ್ತಾಗಿದೆ. ಒಂಥರ ಚೆನ್ನಾಗಿದೆ, ಒಂಥರ ಹೋಟೆಲ್ ಅಲ್ಲ, ಸೂಪರ್. ನನಗೇನು ಅಷ್ಟೊಂದು ಇಷ್ಟ ಆಗಿರಲಿಲ್ಲ, ಬೇಯಿಸಿದ್ದಂಥದ್ದನ್ನು ಸುಟ್ಟಿದ್ದು ಓಕೆ ಅನ್ನೋ ಥರ ಇತ್ತು. ಒಟ್ಟಿನಲ್ಲಿ ಮಗನಿಗೆ, ನನಗೆ, ಮಗಳಿಗೆ ಅಂತ ಹೇಳಿ 3 ಜನ ಟೇಸ್ಟ್ ಮಾಡಿದ್ವಿ. ಆನಂತರ ಇಲ್ಲಿ ನಾನು ಈರುಳ್ಳಿ ಟೊಮೆಟೊ ಚೆನ್ನಾಗಿ ಫ್ರೈ ಆಗಿದ ನಂತರ ರುಬ್ಬಿಟ್ಕೊಂಡಿರೋಂತಹ ಮಸಾಲನ ಇಲ್ಲಿ ಆ್ಯಡ್ ಮಾಡಿ ಹಸಿ ವಾಸನೆ ಹೋಗಬೇಕಲ್ವ, ಹಾಗಾಗಿ ಅದನ್ನು ಕೂಡ ಎಣ್ಣೆಯಲ್ಲಿ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನೀರು, ಇದೊಂಥರ ಚಾಪ್ಸ್ ಅಂದರೆ ಸ್ವಲ್ಪ ಗಟ್ಟಿ ಗ್ರೇವಿ ಥರ ಇರಬೇಕು, ತುಂಬ ತೆಳುವಾಗಿ ಇರಬಾರ್ದು, ತುಂಬ ಗಟ್ಟಿನೂ ಅನ್ನಬಾರ್ದು, ಮೀಡಿಯಮ್ ಆಗಿ ಇದ್ದರೆ ಆಗುತ್ತೆ. ಹಾಗಾಗಿ ಒಂದು ಕಡೆ ಅದನ್ನು ಚೆನ್ನಾಗಿ ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ಬೆಂದಿದ ನಂತರ ಆಮೇಲೆ ಮಸಾಲ ಪೌಡರ್ ಅಂದರೆ ಧನಿಯಾ ಪುಡಿ, ಪೆಪ್ಪರ್ ಪೌಡರ್ ಹಾಕಿದ್ರಾಯ್ತು ಅಂದ್ಬಿಟ್ಟು ಒಂದು ಕಡೆ ಬೇಯೋದಕ್ಕಿಟ್ಟು, ಇನ್ನೊಂದು ಕಡೆ ಕಬಾಬ್ನೂ ಕೂಡ ರೆಡಿ ಮಾಡಿಕೊಂಡೆ, ಇನ್ನೊಂದು ಕಡೆ ಮುದ್ದೆಗೂ ಕೂಡ ರೆಡಿ ಮಾಡಿಕೊಂಡೆ. ಆದಷ್ಟು 9 ಗಂಟೆ ಒಳಗಡೆ ಅಡುಗೆ ಮುಗಿಸ್ಬಿಡೋಣ, 9:30 ಅಷ್ಟರಲ್ಲಿ ಊಟ ಮುಗಿಸ್ಕೊಂಬಿಡೋಣ. ಯಾಕಂದರೆ ನಾನ್ ವೆಜ್ ತಿಂದು ಮಲ್ಗೋದಕ್ಕಂತೂ ಆಗೋದಿಲ್ಲ, ಬೇಗ ತಿನ್ನಬೇಕು. ನಾನ್ ವೆಜ್ನ ತಿಂದ್ಬಿಟ್ಟು ಸ್ವಲ್ಪ ಓಡಾಡಿ ವಾಕ್ ಮಾಡಿದ್ರೆ ಡೈಜೆಷನ್ ಆಗುತ್ತೆ. ನಾನಂತೂ ಮಧ್ಯಾಹ್ನ ಮುದ್ದೆ ತಿಂದಿರಲಿಲ್ಲ ಅಂತ ಹೇಳಿ ಇವಾಗ ಮುದ್ದೆ ಮಾಡಿಕೊಂಡೆ. ಬೆಳಗ್ಗೆ ನಾನು ಗಂಜಿ ಕುಡಿದು ಕಲ್ಲಂಗಡಿ ಹಣ್ಣು ತಿಂದಿದ್ದು, ಮಧ್ಯಾಹ್ನ ನಾನು ಮತ್ತೆ ಸ್ವಲ್ಪ ಬಿಸಿಬೇಳೆಬಾತ್ ಏನಿತ್ತು ಅದೇ ಬಿಸಿಬೇಳೆಬಾತನ್ನ ಮಧ್ಯಾಹ್ನ ತಿಂದೆ. ಅದಕ್ಕೋಸ್ಕರ ಇವಾಗ ನೈಟ್ ಬರೀ ಮುದ್ದೆ ಅಷ್ಟೇ. ನಾನು ಕಬಾಬ್ ರೆಡಿ ಆಯಿತು. ಒಂದು ಟ್ರಿಪ್ ಬೇಯಬೇಕು, ಅದು ಬೆಂದ ಮೇಲೆ ಗ್ಯಾಸ್ ಆಫ್ ಮಾಡಿ ಹೊರಡೋಣ ಅಂತ. ಅಂದರೆ ಎಲ್ಲಿಗೆ ಅಂದರೆ ನನ್ನ ಮಗನ ಕರಿಬೇಕು, ಕೆಳಗಡೆ ಹೋಗಿ ಆಟಾಡಕ್ಕೆ ಹೋಗಿದ್ದಾನೆ. ಜೊತೆಗೆ ಕೆಳಗಡೆ ಮಾಲ್ಟೆಲ್ಲ ಸ್ವಲ್ಪ ತಣ್ಣಗಾಗಕ್ಕೆ ಇಟ್ಟಿದ್ದೆ, ಒಂದ್ಸರಿ ನೋಡ್ಕೊಂಡು ಬಂದುಬಿಡ್ತೀನಿ. ಇವಾಗ ಆಲ್ಮೋಸ್ಟ್ 9 ಗಂಟೆ ಆಯಿತು ಫ್ರೆಂಡ್ಸ್. 9 ಗಂಟೆ ಆಗೋಷ್ಟರಲ್ಲಿ ಒಂದು ಕಡೆ ಗ್ರೇವಿ ರೆಡಿ, ಒಂದು ಕಡೆ ಕಬಾಬು ರೆಡಿ, ಇನ್ನೊಂದು ಕಡೆ ಮುದ್ದೆನೂ ರೆಡಿ ಆಯಿತು. ನಾನು ಮಾತ್ರ ಕಬಾಬ್ ತಿನ್ನಲ್ಲ, ಆಸೆಗೆ 1 ಪೀಸ್ ತಿನ್ಬೋದು ಅಷ್ಟೇ, ಆಯಿಲ್ ಫುಡ್ ಜಾಸ್ತಿ ಮಾಡ್ತಾಯಿಲ್ಲ. ನನ್ನ ವೆಯ್ಟ್ ಸ್ವಲ್ಪ ಕಡಿಮೆ ಆಗಿದೆ. ಎಷ್ಟಾಗಿರ್ಬಹುದು ನಿಮಗೆ ನೋಡೋರಿಗೆ ಫೀಲ್ ಗೊತ್ತಾಗುತ್ತಲ್ಲ, ಸುಷ್ಮಾ ದಪ್ಪ ಆಗಿದೆಯಾ ಅಂತಿದ್ರಲ್ವಾ, ಇವಾಗ ಸ್ವಲ್ಪ ಕಡಿಮೆ ಆಗಿದ್ದೀನಿ. ಎಷ್ಟು kg ಇಳಿದಿರ್ಬೋದು ಅಂತ ಅಂದಾಜು ನೀವು ಲೆಕ್ಕ ಹಾಕಿ. ನೋಡೋಕ್ಕೆ ಸಣ್ಣ ಕಾಣಿಸ್ತಾರಿನಾ ಇಲ್ವಾ ಅಂತ ಕಮೆಂಟ್ ಮಾಡಿ. ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ. ಡಯಟ್ ಶುರು ಮಾಡಿದ್ರೆ ಸಾಕು ನಮ್ಮಪ್ಪ ಹುಷಾರು ತಪ್ತಾ ಇರ್ತಾರೆ. ಅದೇನೋ ಗೊತ್ತಿಲ್ಲ, ನನಗೇನಾದರೂ ಒಂದು ಹೆಲ್ತ್ ಬಗ್ಗೆ ಜಾಸ್ತಿ ಕಾಳಜಿ ವಹಿಸಿ ನಾನು ಏನಾದರೂ ಒಂದು ಮಾಡೋಣ ಅಂತ ಹೋಗ್ತಿದ್ದಂಗೆ ಏನಾದರೂ ಒಂದು ಎಡವಟ್ಟಾಗ್ತಾ ಇರುತ್ತೆ. ಹಾಗಾಗಿ ಡಯಟ್ ಇರೋದಿಲ್ಲ, ವಾಕಿಂಗ್ ಇರೋದಿಲ್ಲ, ಏನೂ ಇರೋದಿಲ್ಲ. ನಂಗೆ ಆಗೋಗಿದೆ. ನನ್ನ ಮಗಳಿಗೆ ಅಂದೆ, ಮಗಳಿಗೆ ಬೈತಾ ಇರುತ್ತೆ, ನಾವು ಕೆಳಗಡೆ ಹೋಗ್ಬಿಟ್ಟು ನೋಡ್ಕೊಂಡು ಬಂದ್ಬಿಡೋಣ ನಡಿ ಮಗಳು ಅಂದರೆ, ನನ್ನ ಮಗಳು ಅಮ್ಮ ಸುಮ್ಮನೆ ಇರೋ, ಕೆಳಗಡೆ ಹೋದ್ರೆ ಲೇಟ್ ಆದರೂ ಪರವಾಗಿಲ್ಲ ಬರೋಣ, ನೀನು ಇಟ್ಟು ಹೋಗೋದು ಬರೋಷ್ಟು ಲೇಟಾಗಿ ಕಸೀರಿ ಹೋಗ್ಬಿಟ್ರೆ ಆಮೇಲೆ ಮಾಡಿದ್ದೆಲ್ಲ ಅಡುಗೆ ವೇಸ್ಟ್ ಆಗುತ್ತೆ ಅಂತ. ಹಾಗಾಗಿ ಮನೆಯವರಿಗೆ ಮೂಳೆ ಪೀಸ್ ಅಂತದ್ದು ಇಷ್ಟ ಆಗುತ್ತೆ, ಹಾಗಾಗಿ ಅವರಿಗೆಲ್ಲ ಬರೀ ಮೂಳೆ ಪೀಸ್ ಇರ್ತೀನಿ ನಾನು ಕಬಾಬಲ್ಲಿ. ನೋಡಿ ಇರೋದು ಕಂಪ್ಲೀಟ್. ನಾನು ಪ್ರತಿ ಸರಿನೂ ಏನೇ ಒಂದು ಪ್ರಾಡಕ್ಟ್ ಮಾಡಿ ಆಗಿದ ತಕ್ಷಣ ಕಡಾಯಿಯಿಂದಲೂ ಕೂಡ ತೊಳೆದಿರೋದಿರುತ್ತೆ ನಮ್ಮದು ಕೆಲಸ. ನನಗೆ ಎಲ್ಲ ಕಡಾಯಿ ಎಲ್ಲನೂ ಕಂಪ್ಲೀಟ್ ತೊಳೆದು, ಯಾಕಂದ್ರೆ ನೆಕ್ಸ್ಟ್ ಪ್ರಿಪೇರ್ ಮಾಡೋದು ಬೇಕಲ್ಲ, ಹಾಗಾಗಿ ಎಲ್ಲ ಕ್ಲೀನ್ ಮಾಡಿ ತೊಳೆದ್ಬಿಟ್ಟು ರೆಡಿ ಮಾಡಿ ಇಟ್ಟು ಬಂದಿದ್ದು ಎಲ್ಲ ವಾಶ್ ಮಾಡಿಬಿಟ್ಟು ಇಲ್ಲಿ ಒಣಗಾಕ್ಬಿಟ್ಟಿರ್ತೀನಿ.
ಪ್ರತಿ ಸರಿನೂ ಕಂಪ್ಲೀಟ್ಲಿ ಹಾಕ್ತಾ ಇದ್ದಂಗೆ ಒಂದೊಂದೇ ನೀರು ಡ್ರೈ ಆಗ್ತೈತಿ. ನಮ್ಮ ಕೆಲಸ ಸದ್ಯಕ್ಕೆ ಇವಾಗ ಪ್ಯಾಕಿಂಗ್ ಮಾಡಲ್ಲ, ಇನ್ನು ಸ್ವಲ್ಪ ಲೇಟಾಗಿ ಮಾಡೋಣ ಅಂತ. ಓಕೆ, ಇದಿಷ್ಟು ನಮ್ಮ ಇವತ್ತಿನ ಡೇ ಬ್ಲಾಗ್ ಆಗಿತ್ತು ಅಂತ ಹೇಳ್ಬೋದು. ಹೀಗೆ ಆದಷ್ಟು ಟ್ರೈ ಮಾಡ್ತೀನಿ ಡೈಲಿ ಬ್ಲಾಗ್ ಅಪ್ಲೋಡ್ ಮಾಡೋಕ್ಕೆ, ರುಟೀನ್ಸ್ ಎಲ್ಲನೂ. ಬಟ್ ನನ್ನ ಕೆಲಸನ ಆದಷ್ಟು ಹೈಡ್ ಮಾಡ್ತೀನಿ. ಒಂದೊಂದ್ಸರಿ ಏನಾಗುತ್ತೆ ಅಂದರೆ ನಾವು ಜಾಸ್ತಿ ಅಂದರೆ ನೀವು ನಂಬ್ತೀರಾ ಇಲ್ಲ ಗೊತ್ತಿಲ್ಲ, ಬಟ್ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಈ ಥರ ಆಗಿದ್ದಾವೆ. ನಾನು ಜಾಸ್ತಿ ಏನಾದರೂ ಈ ಥರ ಹೆವಿ ವರ್ಕ್ ಇರೋದನ್ನ ಮಾಡೋದನ್ನ ಇದೆಲ್ಲ ನಾನು ತೋರಿಸ್ಕೊಂಡಷ್ಟು ಬ್ಯಾಡ್ ಕಮೆಂಟ್ಸ್ ಜಾಸ್ತಿ ಆಗುತ್ತೆ ನನಗೆ. ಕೆಲವೊಬ್ರು ಹೊಟ್ಟೆವರಿಗೆ ತುಂಬ ಕಮೆಂಟ್ ಮಾಡ್ತಾ ಇರ್ತಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ನನಗೆ ಆ ಥರದ ಕಮೆಂಟ್ಸ್ನ ಕೇಳೋಕ್ಕಾಗ್ದೇ ನನ್ನ ಬಿಸ್ನೆಸ್ನ ಸ್ವಲ್ಪ ಹೈಡ್ ಮಾಡ್ತೀನಿ. ಎಷ್ಟು ಬೇಕು ಅಷ್ಟು ಮಾತ್ರ ಹೇಳ್ಕೊಳ್ತೀನಿ, ತೋರಿಸ್ಕೊತೀನಿ, ಜಾಸ್ತಿ ಇದು ಮಾಡೋಕ್ಕೆ ಹೋಗಲ್ಲ. ಬಟ್ ಡೈಲಿ ಬ್ಲಾಗ್ ಕೇಳೋರಿಗೆ ಇವತ್ತಿನ ಒಂದು ಬ್ಯುಸಿ ಶೆಡ್ಯೂಲ್ ಹೇಗಿರುತ್ತೆ ನನ್ನ ಡೈಲಿ ರೂಟೀನ್ಸ್ ಅಂತ ಹೇಳಿ ಶೇರ್ ಮಾಡಿದ್ದು. ಹೋಗಿ ಊಟ ಮಾಡಬೇಕು, ಇನ್ನೂ ಊಟ ಮಾಡಿಲ್ಲ. ಇವಾಗ ಹೋಗಿ ಫಸ್ಟ್ ಊಟ ಮಾಡಬೇಕು, ಹೊಟ್ಟೆ ಹಸಿತಾ ಇದೆ. ಓಕೆ, ಇವತ್ತಿನ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ, ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗಲ್ಲಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.